ತತ್ಸಾಧುವರ್ಯಾದಿಶ ಶರ್ಮವರ್ತ್ಮ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ ಹೃದಯಸ್ಥಿತೋ ಯಚ್ಛತಿ ಭಕ್ತಿಪೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ. ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 4ನೇ ಶ್ಲೋಕ ಇವತ್ತು ನಾವು ನೋಡಲಿಕ್ಕೆ ತೊಡಗಿರೋದು. ವಿದುರ ಮೈತ್ರೇಯರನ್ನು ಕೇಳುತ್ತಿದ್ದಾನೆ. ಜ್ಞಾನಿಗಳಾದ ಭಕ್ತ ಶಿಖಾಮಣಿಗಳಾದ ಮುನಿಗಳು ನೀವು, ಸಜ್ಜನರು ಏನು ಮಾಡಬೇಕು ಅದನ್ನು ಹೇಳಿ. ಯಾವ ಕರ್ಮದಿಂದ ಭಗವಂತನ ಆರಾಧನೆ ಮಾಡಬೇಕು, ಹಾಗೆ ಮಾಡಿದರೆ ಭಗವಂತ ಅವರ ಹೃದಯದಲ್ಲಿ ನಿಂತು ತನ್ನ ಮಹಾತ್ಮ್ಯವನ್ನು ತೋರಿಸ್ತಾನೆ. ಹಾಗೆ ಸುಖಪ್ರಾಪ್ತಿಗೆ ಏನು ಮಾರ್ಗ ಅನ್ನೋದನ್ನು ತೋರಿಸ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ತಾನೆ, ಅದನ್ನು ಹೇಳಿ ಅಂತ. 3 ಲೋಕದ ಒಡೆಯ ಅವನು. ಅವತಾರಗಳನ್ನು ಮಾಡಿ ಏನು ಲೀಲೆಗಳನ್ನು ಮಾಡಿದ ಅದನ್ನು ಹೇಳಿ. ತನಗೇನೂ ಪ್ರಯೋಜನದ ಅಪೇಕ್ಷೆ ಇಲ್ಲ, ಆದರೂ ಈ ಜಗತ್ತನ್ನು ಸೃಷ್ಟಿಸಿದ, ಪಾಲಿಸಿದ, ಹೇಗೆ ಸೃಷ್ಟಿಸಿದ, ಮತ್ತು ಅವುಗಳಿಗೆ ಹೇಗೆ ಒಂದು ನೆಲೆ ಕೊಟ್ಟು ಅವುಗಳನ್ನು ಪಾಲಿಸಿದ ಅನ್ನೋದನ್ನು ನೀವು ಹೇಳಿ. ಮುಂದೆ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯೊಳಗೆ ಅದನ್ನು ಇಟ್ಕೊಂಡು ಸೃಷ್ಟಿ ವ್ಯಾಪಾರಗಳನ್ನು ಏನೂ ಮಾಡದೆ ಈ ಚೇತನ ಪ್ರಕೃತಿಯೊಂದಿಗೆ ಆತ ಇದ್ದು ಬಿಡ್ತಾನೆ. ಅವನು ಮತ್ತೆ ಸೃಷ್ಟಿಕಾಲ ಬಂದಾಗ ಪ್ರಾರಂಭಿಸ್ತಾನೆ, ಅನೇಕ ರೂಪಗಳನ್ನು ತಾಳ್ತಾನೆ, ಬ್ರಹ್ಮಾಂಡವನ್ನು ಸೃಷ್ಟಿಸ್ತಾನೆ. ಅದನ್ನೆಲ್ಲ ನನಗೆ ನೀವು ವಿವರಿಸಿ ಹೇಳಿ ಅಂತ ಕೇಳ್ತಿದ್ದಾನೆ. ಈ ಶ್ಲೋಕಗಳಿಗೆ ಏನು ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಈಗ ಮೊದಲು ನೋಡೋಣ. ಮೊದಲ 4ನೇ ಶ್ಲೋಕದಲ್ಲಿ ಶರ್ಮವರ್ತ್ಮ ಅಂತಿದೆ. ಶರ್ಮವರ್ತ್ಮ ಅಂದರೆ ಸುಖಪ್ರಾಪ್ತಿಯ ಮಾರ್ಗ, ಅದನ್ನು ತೋರಿಸಿ ನೀವು ಹೇಳಿಕೊಡಿ ಅಂತ ಅದರ ತಾತ್ಪರ್ಯ. ನಮ್ಮ ಹೃದಯದಲ್ಲಿ ಬಂದು ನಿಂತು ಶ್ರವಣಾದಿನಾಧ್ಯಾತಸ್ಸನ್, ಶ್ರವಣ ಮನ್ನಾದಿಗಳ ಮೂಲಕ ನಾವು ಅವನನ್ನು ಆರಾಧಿಸಿದರೆ ಸ್ವಸತ್ತಾಧಿಗಮಂ, ತನ್ನ ಮಹಾತ್ಮ್ಯವನ್ನು ತೋರಿಕೊಡ್ತಾನೆ ಆಗ. ಮತ್ತು ಪುರಾಣಂ ಜ್ಞಾನಂ, ಅದು ಗುರು ಸಂಪ್ರದಾಯದಿಂದ ಬಂದಿರುವ ಜ್ಞಾನವನ್ನು ನಮಗೆ ಕೊಡಿಸ್ತಾನೆ. ಇದು ಯಾದವಾರ್ಯರು ಬರೆದಿರುವಂತಹ ಅರ್ಥ 4ನೇ ಶ್ಲೋಕಕ್ಕೆ. 5ನೇ ಶ್ಲೋಕದಲ್ಲಿ ವಿಶೇಷ ವಿವರೇನು ಕೇಳಿ ಬರುವುದಿಲ್ಲ. 6ನೇ ಶ್ಲೋಕದಲ್ಲಿ ಗುಹಾ ಅಂದರೆ ಜಗದ ಆಚ್ಛಾದಕವಾದ, ಜಗತ್ತನ್ನೆಲ್ಲವನ್ನು ಮುಚ್ಚಿ ಹಾಕುವ ದುರ್ಗಾದೇವಿ. ಆ ದುರ್ಗಾದೇವಿ ಅವಳೇ ಚೇತನ ಪ್ರಕೃತಿ, ಚೇತನ ಪ್ರಕೃತಿಯ ಒಂದು ರೂಪ ಅವಳದೇ. ಅವಳ ಜೊತೆಗೆ ನಿಂತು ಪ್ರಳಯ ಕಾಲದಲ್ಲಿ ಆಕೆಯ ಜೊತೆಗಿದ್ದು ಯಾವುದೇ ಸೃಷ್ಟಿ ಕಾರ್ಯವನ್ನು ಮಾಡದೆ ಆತ ತಟಸ್ಥನಾಗಿರ್ತಾನೆ, ಸುಪ್ತ ಶಕ್ತಿಯಾಗಿರ್ತಾನೆ ಅಂತ ಮುಂದೆ ಒಂದು ಕಡೆ ಬಂದಿದೆ. ಹೀಗೆ ಗುಹಾ ಅಂದರೆ ಗುಹ ಸಂವರಣೆ ಅಂತ ಧಾತುವಿನಿಂದ ಬಂದಿರುವಂಥದ್ದು. ಹಾಗಾಗಿ ಗೂಹತಿ ಇತಿ ಗುಹ, ಯಾವುದು ಮುಚ್ಚಿ ಹಾಕ್ತದೋ ಅದನ್ನು ಗುಹಾ ಅಂತ ಹೇಳ್ತಾರೆ. ಹಾಗಾಗಿ ಯಾದವಾರ್ಯರ ವ್ಯಾಖ್ಯಾನವನ್ನು ಗಮನಿಸಿದರೆ ಜಗತ್ತನ್ನು ಆಚ್ಛಾದಿಸುವ ತಮೋರೂಪಳಾದ ದುರ್ಗಾದೇವಿಯ ಜೊತೆಗೆ ಆತ ಮಲಗಿರ್ತಾನೆ ಅಂತ ಹೀಗಾದರ ಅರ್ಥ ಆಗಬಹುದು. ಗುಹಾಯಾಮ್ ಅನ್ನೋದಕ್ಕೆ ಶ್ರೀಧರರು ಯೋಗಮಾಯಾಯಾಮ್ ಯಥಾಶೇತೆ ಅಂತ ಅರ್ಥ ಬರೆದಿದ್ದಾರೆ. ಅದನ್ನೇ ಯಾದವಾರ್ಯರು ಜಗದಾಚ್ಛಾದಕವಾದ ದುರ್ಗಾದೇವಿ ಅಂತ ಅರ್ಥ ಬರೆದಿರುವ ಸಾಧ್ಯತೆ ಇದೆ. ಗುಹಾ ಅಂದರೆ ಪರಮಾಕಾಶ, ವೈಕುಂಠ ಅಂತ ಹೀಗೆ ವೀರರಾಘವರು ಅರ್ಥ ಬರೀತಾರೆ. ಹೀಗೆ ಒಟ್ಟು 6 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗವತದ ಶ್ರವಣ ಸಮಾಪ್ತ ಆಗಿದೆ. ಕಳೆದ 48 ದಿನಗಳಿಂದ ನಾವು
ಎಡೆಬಿಡದೆ ಪ್ರತಿನಿತ್ಯವೂ ಕೂಡ ಮಂಡಲ ಸೇವಾ ರೂಪದಲ್ಲಿ ಈ 3ನೇ ಸ್ಕಂದದ ಶ್ರವಣವನ್ನು ಮಾಡಿದ್ದೇವೆ. ಇದರ ಜೊತೆಗೆ ಸಾಯಂಕಾಲದ ಹೊತ್ತಿನಲ್ಲಿ 48 ದಿನಗಳ ಮಂಡಲ ಸೇವಾವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ 12 ಸ್ಕಂಧಗಳ ಯಥಾಶಕ್ತಿ ಶ್ರವಣ ಆಗಿದೆ. ಇದು ವಿಸ್ತೃತ ಭಾಗವತ ಪ್ರವಚನ. ಇಂಥ ಒಂದು ಸೇವೆಯನ್ನು ಭಗವಂತ ಮಾಡಿಸಿಕೊಂಡಿದ್ದಾನೆ. ಇವತ್ತು ನಮ್ಮ ತಾಯಿಯವರ 2ನೇ ವಾರ್ಷಿಕ ಶ್ರಾದ್ದ, ಪಿತೃತರ್ಪಣ, ಪಿಂಡ ಪ್ರದಾನ ಇತ್ಯಾದಿಗಳಾಗಿವೆ. ಹೀಗೆ ಜ್ಞಾನ ಕಾರ್ಯದ ಮೂಲಕ ಅವರಿಗೆ ಸದ್ಗತಿಯನ್ನು ಕೋರುವಂಥ ಈ ಒಂದು ಕಾರ್ಯವನ್ನು ಕೂಡ ಮಾಡಿದ್ದೇವೆ. ಅಲ್ಲಿಗೆ ಇವೆರಡೂ ಮಂಡಲ ಸೇವಾಗಳು ಇಲ್ಲಿಗೆ ಸಮಾಪ್ತವಾಗಿವೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.